1 ತೆಸಲೋನಿಕ 5ನೇ ಅಧ್ಯಾಯದ 15ನೇ ವಾಕ್ಯ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ. ಯಾವಾಗಲೂ, ಒಂದು ಕ್ಷಣ ಅಲ್ಲ, ಪಾಸ್ಟರ್ ಹೇಳಿದ ತಕ್ಷಣ ಬದಲಾಗುವುದಲ್ಲ, ಯಾವಾಗಲೂ. ನೋಡ್ರಿ, ನಮ್ಮ ಜೀವಿತ ಪರಲೋಕ, ನಮ್ಮ ಏಮ್ ಗುರಿ ಪರಲೋಕ. ನಾವು ಬಂದಿದ್ದು ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಮನೆ, ಬೇರೆ ಬೇರೆ ಕಾಸ್ಟು, ಬೇರೆ ಬೇರೆ ಊರು. ಅಲ್ಲಿಂದ ಒಂದು ಕಡೆ ನಾವು ಬಂದು ಸೇರಿದ್ದೀವಿ ಅಂದರೆ ನಮ್ಮ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕು. ನಾವೇ ಕಚ್ಚಾಡಿ ನಾವೇ ಪ್ರೈಸ್ದಲ್ಲಿ ಆಡ್ಕೊಡದೇ ಇದ್ರೆ, ನಾವೇ ಅವಳು ಪ್ರೈಸ್ದಲ್ಲಿ ಆಡ್ಕೊಡೋಕೆ ಹಿಂಗೆ ಬರ್ತಾಳೆ ಅಂತ ಹಿಂಗೆ ಹೋಗೋದು, ಅವಳು ಹಂಗೆ ಪ್ರೈಸ್ದಲ್ಲಿ ಆಡ್ಕೊಡು ಬರ್ತಾಳಂತ ಹಂಗೆ ಮಾಡಬಾರ್ದು. ಅವ್ರು ತಪ್ಪು ಮಾಡಿದ್ರು, ನಾವು ಹೋಗಿ ಪ್ರೈಸ್ದಲ್ಲಿ ಆಡ್ಕೊಟ್ಟು ಅವ್ರ ಮುಖ ತಿರ್ಸ್ಲಿ, ತೊಂದರೆ ಇಲ್ಲ. ದೇವ್ರು ಅವ್ರ ಮುಖ ತಿರ್ಸ್ತಾನೆ ಒಂದಿನ, ಅವ್ರು ತಿರ್ಸ್ಲಿ. ನೀವು ಪ್ರೈಸ್ದಲ್ಲಿ ಆಡ್ಕೊಡುವಾಗ ಹಿಂಗೆ ಮಾಡ್ಬೋದು, ನಂಗೆ ಬರುವುದಿಲ್ಲ, ನಂಗೆ ಮಾಡಿ ಮಾಡಿ ಅಭ್ಯಾಸ. ಅದು ಹೆಂಗೆ ಹಿಂಗೆಲ್ಲ ತಿರ್ಸ್ತಾರೆ ಮುಖ. ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೋಗ್ತಾರೆ. ಹೋಗಲಿ, ನಿಮಗೇನು, ನೀವು ಪ್ರೈಸ್ದಲ್ಲಿ ಆಡ್ಕೊಡ್ರಿ, ಬೇಕಾದ್ರೆ ಒಂದು ಹಗ್ಗು ಮಾಡ್ರಿ, ಆಗ ಅವರ ನೆತ್ತಿಗೆ ಏರಿದ್ದು ಇಳಿತದೆ ಕೆಳಗೆ. ಆಮೇಲೆ ಇದು ನಾನು ಹೇಳಿದ್ದಲ್ಲ, ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರು ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ. ಆಮೇಲೆ ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನ ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನ ಮಾಡಿರಿ. ಆಮೇನ್. ಇದೇ ಪರಲೋಕ. ಕೈ ಎತ್ರಿ, ಪರಲೋಕ ಯಾರಿಗೆ ಬೇಕು? ಎಲ್ಲರಿಗೂ ಬೇಕು. ಅಮ್ಮ, ಸ್ವಾಮಿ ಹೇಳ್ತಾರೆ, ಪರಲೋಕ ಅನ್ನೋದು ಹೇಗೆ? ಕೈ ಎತ್ತಿದ ತಕ್ಷಣ ಪರಲೋಕ ಸಿಗುವಂಥದ್ದಲ್ಲ. ಪರಲೋಕ ಸಿಗಬೇಕಾದ್ರೆ ಅದರ ಕೆಳಗಡೆ ಇರುವ ರೂಲ್ಸು, ಎಲ್ಲರ ಹಿತವನ್ನು ನೀನು ನೋಡಬೇಕು. ಆಮೇನ್. ನಾನು, ನನ್ನ ರಾಜ್ಯ, ನನ್ನ ಜನತೆ, ನನಗಿರುವಂಥ ಸಮಸ್ತವು, ನನ್ನ ಸಭೆ, ದೇವರನ್ನೇ ಸೇವಿಸ್ತೇವೆ. ಆಮೇನ್. ಎಷ್ಟು ಚೆನ್ನಾಗಿರುವಂಥ ವಾಕ್ಯ. ಅಪಕಾರ ಮಾಡ್ತಾನೇ ಇರಲಿ ಅವರು. ನೀನು ಅವ್ರ ಅಪಕಾರ ನೋಡಬೇಡ, ಅವರ ಒಳಗಡೆ ಇರುವ ದೇವರನ್ನು ನೋಡು. ಮಾಡಲಿ ಅಪಕಾರ. ಅವ್ರ ಪ್ರೈಸ್ ದ ಲಾರ್ಡ್ ಕೊಡ್ಲಿಲ್ವಾ, ನೀನು ಹುಡ್ಕೊಂಡೋಗಿ ಹೇಳು, ಹುಡ್ಕೊಂಡೋಗಿ ಅವರನ್ನು ಕಂಡು ಹೇಳು ಪ್ರೈಸ್ ದ ಲಾರ್ಡ್ ಅಂತ. ಆಮೇಲೆ ಬಿಡ್ಲಿ, ಅವ್ರು ನಿಮ್ಮ ಪ್ರೈಸ್ ದ ಲಾರ್ಡ್ ಕೊಡ್ಬೇಕಂತ ಹಂಗೆ ಹೋಗಿ ಒಳಗೂ ಸೀದಾ ಹೋಗಿ ಸಿಸ್ಟರ್ ಪ್ರೈಸ್ ದ ಲಾರ್ಡ್. ಆವಾಗ ಅವರ ಏನಾದ್ರು ನಂಗೆ ಬೇಡ ಅಂತ ಹೇಳಿದ್ರೆ, ನೋಡುವವನು ಮೇಲಿದ್ದಾನೆ, ಮುಯಿಗೆ ಮುಯಿ ತೀರಿಸೋನು ನೋಡ್ತಿರ್ತಾನೆ. ನೀವೆಣಿಸಿ ತಲೆ ಕೂದಲು ಉದುರುವುದು ಆತನಿಗೆ ಗೊತ್ತಿದ್ರೆ, 2 ಗುಬ್ಬಿಯನ್ನು ಮಾರೋದು ಆತನಿಗೆ ಗೊತ್ತಿದ್ರೆ, ಆತನು ನೀನು ಮಾತನಾಡುವಾಗ ನಿನ್ನ ಮಾತನ್ನ, ಇನ್ನೊಬ್ಬರ ಮಾತನ್ನ ಇಬ್ಬರು ಕುಳಿತು ಮಾತನಾಡುವಾಗ ಪ್ರಸಂಗಿ ಹೇಳುತ್ತೆ, ಮೂರವನೆಯನಾಗಿ ದೇವರು ನೋಡ್ತಾ ಇರ್ತಾನೆ. ನಾವೇನು ಮಾಡಿದ್ರು ಮನುಷ್ಯರ ಮುಖ ನೋಡಲೇಬಾರ್ದು. ಅವ್ರು ಹೇಳಿದ್ದೊಂದು ಮಾತು, ಸೇವಕರು, ಒಂದು ಪೇಪರ್ ಬಿದ್ದಿದೆ, ಏಸು ಸ್ವಾಮಿ ಎಕ್ಕೆ ಹಾಕ್ಲಿ, ಯಾರಿಗಾದ್ರೂ ಬುದ್ಧಿ ಕೊಟ್ಟು. ಅಣ್ಣ, ನಿಂಗೆ ಎಂತಕ್ಕೆ ಬುದ್ಧಿ ಕೊಟ್ಟದ್ದು? ನಿಂಗೆ ಎಂತಕ್ಕೆ ಬುದ್ಧಿ ಕೊಟ್ಟದ್ದು? ಸುಮ್ಮನೆ ನಿಂಗೆ ಪರಲೋಕವಾ? ಧರ್ಮಕ್ಕೆ ನಿಂಗೊಂದು ಪರಲೋಕ ಕೊಡ್ತಾರ ದೇವರು? ಈ ಲೋಕದಲ್ಲಿ ಒಂದು ಮಾಡೋಕ್ಕಾಗಲ್ಲ ನಿನಗೆ. ಒಂದು ಹೇಳಿದ್ರೆ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಪ್ರೇಯರ್ ಮಾಡೋಕ್ಕಾಗಲ್ಲ, ಬೈಬಲ್ ಓದೋಕ್ಕಾಗಲ್ಲ, ಒಂದು ಕಸ ಈಚಿದೆತ್ತಿ ಆಚೆಗೆ ಇಡೋಕ್ಕಾಗಲ್ಲ. ನಿನಗೂ ಒಂದು ಪರಲೋಕನ? ಹಂಗೆಲ್ಲಾದ್ರೂ ಬರ್ದಿದ್ರ ದೇವರು? ಬರ್ದಿದ್ರ? ಅಪಕಾರಕ್ಕೆ ಅಪಕಾರ ಮಾಡಲಿಕ್ಕೆ ಹೋಗಬಾರ್ದು ಎನ್ನುವುದಾಗಿ ದೇವ್ರು ಹೇಳ್ತಾನೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರ 3:9. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಗಟ್ಟಿಯಾಗಿ ಹೇಳ್ರಿ, ಆಶೀರ್ವದಿಸಿರಿ. ಹಾಗಾದ್ರೆ ನಿನಗೆ ಬೈದವರನ್ನು ನೀನೇನು ಮಾಡಬೇಕು? ನಿನ್ನ ಮೇಲೆ ಗುರುಗುಟ್ಟಿದ್ರೆ ನೀನೇನು ಮಾಡಬೇಕು? ನೀನು ಗುರುಗುಟ್ಟಂತ ದೇವ್ರ ವಾಕ್ಯ ಹೇಳಿದೀಯಾ? ನೀನು ಬೈ ಅಂತ ದೇವ್ರು ಹೇಳಿದಾರಾ? ಇಲ್ಲ. ನಮಗೆ 2 ಮೈಲಿ ನಡಿಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಳ್ಬೇಕು. ಖಂಡಿಸುವ ಭಾಗದಲ್ಲಿ ಖಂಡಿಸಬೇಕು. ಅದು ಎಲ್ರಿಗಲ್ಲ, ಸೇವಕರಿಗೋ, ಮನೆಯ ಯಜಮಾನನಿಗೋ. ನಿಮ್ಮ ಮನೆಯಲ್ಲಿ ಒಬ್ಬರು ಯಜಮಾನರು ಇರ್ತಾರೆ,
ಅವ್ರು ಖಂಡಿಸಬೇಕು, ಜೋರು ಮಾಡಬೇಕು. ಹೆಂಡತಿ ತಪ್ಪು ಮಾಡಿದಾಗ, ಮಗಳು ತಪ್ಪು ಮಾಡಿದಾಗ, ಮಗ ತಪ್ಪು ಮಾಡಿದಾಗ, ಅಮ್ಮ ತಪ್ಪು ಮಾಡಿದಾಗ ಅವ್ರಿಗೆ ಅಧಿಕಾರ ಇದೆ. ಕಾರಣ ಅವರು ಮನೆಯ ಯಜಮಾನ. ಆಮೇನ್. ಅವ್ರಿಗೆ ಹೋಗಿ ದೇವ್ರು ಹೇಳಿದ್ದಾನೆ ಹಾಗೆಲ್ಲ ಮಾತಾಡೋಕ್ಕಿಲ್ಲ. ಕುಟುಂಬ ಸರ್ವನಾಶ ಆಗಿ ಹೋಗುತ್ತೆ. ಆಮೇಲೆ ಮಾತಾಡುವವರು ಮಾತಾಡಬೇಕು. ದೇವ್ರ ವಾಕ್ಯ ಫಸ್ಟ್ ನೋಡಿದ್ದು ಅದೇ ಹೇಳುತ್ತೆ. ಎರಡನೇ ವಾಕ್ಯವು ಹೇಳುತ್ತೆ, ಅಪಕಾರಕ್ಕೆ ಅಪಕಾರ ಮಾಡಬೇಡ, ಬೈಯುವವರಿಗೆ ಪ್ರತಿಯಾಗಿ ನೀನು ಬೈಲಿಕ್ಕೆ ಹೋಗಬೇಡ. ಆ ಥರ ಬೈಯೋದಿದ್ರೆ ಯೇಸು ಸ್ವಾಮಿ ಏನು ಮಾಡಬೇಕಿತ್ತು? ತಪ್ಪು ಮಾಡಿ ಶಿಲುಬೆಗೆ ಹಾಕಿದ್ದವ್ರನ್ನ, ತಪ್ಪು ಮಾಡಿ ಮೊಳೆ ಹೊಡೆದದ್ದ, ತಪ್ಪು ಮಾಡಿ 39 ಬಾಸುಂಡೆ ಬರಿತ ಚಡಿ ಏಟುಗಳನ್ನು ಕೊಟ್ಟಿದ್ದ, ತಪ್ಪು ಮಾಡಿ ಮುಖದ ಮೇಲೆ ಉಗಿದದ್ದ? ಅದರಲ್ಲಿ ನಿನಗೆ ಯಾವ ಶಿಕ್ಷೆ ಬಂದಿತ್ತು? ಕೈ ಎತ್ತಿ ತೋರಿಸು. ಹೊಡೆದ್ರಾ? ಅಂಗಿ ಬಿಚ್ಚಿ 39 ಚಡಿ ಏಟು ಹೊಡೆದ್ರಾ? ಇಲ್ಲ ಅಂತೆ. ಮತ್ತೆ ನಿಂಗೆ ಯಾಕೆ ಸಿಟ್ಟು ಬರುವುದು? ವಾಕ್ಯ ಹೇಳುತ್ತೆ, ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ನಿಮ್ಮನ್ನ ಯಾರು ಕರೆದದ್ದು? ಯಾರು ಕರೆದದ್ದು? ಯಾರು ಕರೆದದ್ದು? ಎಲ್ಲ ನಿಮಗೆ ಗೊತ್ತಲ್ಲ. ಯಾವುದು ಕೇಳಿದ್ರೂ ಉತ್ತರ ಇದೆ ನೋಡ್ರಿ. ನೀವು ಹೇಳಲಿಲ್ಲ ನಾನೀಗ ಯಾರು ಕರೆದಿದ್ದು, ಪಾಸ್ಟರ್ ಕರೆದದ್ದು ಅಂತ ಹೇಳಲಿಲ್ಲ. ಅಷ್ಟು ಜ್ಞಾನ ಇತ್ತು ನೋಡಿ ನಿಮಗೆ. ಸೋತ್ರ. ಆಮೇನ್. ಯಾರು ಕರೆದದ್ದು ಕೇಳಿದ್ರೆ ಪಕ್ಕದ ಮನೆ ರಾಜಣ್ಣ ಕರೆದಂತ ನೀವು ಹೇಳಲಿಲ್ಲ. ಅಷ್ಟು ಗೊತ್ತಿತ್ತು. ನಿಮಗೆ ಜ್ಞಾನ ಇಲ್ದವ್ರಲ್ಲ, ಫುಲ್ ಮಾನಸಿಕ ಅಲ್ಲ, ನಾವು ಹಾಫ್ ಮೈಂಡು ಅಲ್ಲ. ದೇವರು ಆಯುಷ್, ಆರೋಗ್ಯ, ಜ್ಞಾನ, ವಿವೇಕ ಎಲ್ಲ ಇದ್ರ ಒಳಗಡೆ ಇಟ್ಟಿದ್ದಾನೆ. ಆಮೇಲೆ ವಾಕ್ಯ ಓದೋದೇ ಇಲ್ಲ. ಕಣ್ಬಿಡ್ರಿ, ವಾಕ್ಯ ಓದ್ರಿ, ಕಣ್ಬಿಡ್ರಿ. ಬೇಕಾದ್ರೆ ಒಂಚೂರು ಕನ್ನಡಕ ಇರೋರು ಕನ್ನಡಕ ಹಾಕೊಳ್ರಿ. ಇದಕ್ಕಾಗಿ ದೇವರು ನಿಮ್ಮನ್ನ ಕರೆದನಲ್ಲ, ಹೀಗೆ ಮಾಡಿದ್ರೆ ಹೇಗೆ ಅದು ಗೊತ್ತಿಲ್ಲ. ಹೇಗೆ? ಉಪಕಾರ ಮಾಡಿದವ್ರಿಗೆ ಮಾತ್ರ ಉಪಕಾರ ಅಲ್ಲ. ನಿನ್ನನ್ನು ಬೈದ್ರೆ, ನಿಂದಿಸಿದ್ರೆ, ನಿನ್ನ ಬಗ್ಗೆ ಗುಣಗುಟ್ಟಿ ಮಾತಾಡಿದ್ರೆ ಕಿವಿ ಇದ್ದು ಕೇಳ್ದವ್ರ ಥರ ಸುಮ್ಮನೆ ಇದ್ದು ಬಿಡ್ಬೇಕು. ನಾವು ಕೇಳ್ತಾ ಇದೆ, ಯೇಸುಗೆ ಕೇಳ್ತಾ ಇರ್ಲಿಲ್ವಾ? ಬೈತಾ ಇದ್ರು ಜನರನ್ನೆಲ್ಲ ಹಾಳು ಮಾಡ್ದ. ಅವ್ರು ಏನಾದ್ರು ಮಾಡಿದ್ರ? ಅವರು ಬರೀ ಉಪಕಾರ ಮಾಡಿದ್ದು ಅಲ್ವಾ? ಕಾರಣ ದೇವರ ಮಗ ಆತನು ಆ ಮಗನಿಗೆ ವಿರುದ್ಧವಾಗಿ ಇಹಲೋಕಾಧಿಪತಿಯ ಶಕ್ತಿಗಳಲ್ಲಿ ಕಾರ್ಯ ಮಾಡ್ತಾ ಇರೋದು. ನಿನ್ನ ವಿರುದ್ಧವಾಗಿ ಗುಣಗುಟ್ಟುತ್ತಾರೆ, ಬೈತಾರೆ. ನಿನ್ನನ್ನು ನೋಡಿ ಏನೆಲ್ಲ ಹೇಳ್ತಾರೆ ಅಂದ್ರೆ ನೀ ತಿಳ್ಕೊಳ್ಬೇಕು, ಇದು ಇವ್ರು ಮಾತಾಡ್ತಾ ಇಲ್ಲ, ಇವರ ಒಳಗಡೆ ಒಬ್ಬ ಇದ್ದಾನೆ. ಎಷ್ಟು ದಿನ ಹೊತ್ಕೊಂಡು ನಡೀತೀರಾ ಅವನನ್ನ? ನಾನು ನಿನ್ನೆ ಪಾಸ್ಟರ್ ಕೂಡ ಹೇಳಿದ್ರೆ ಕೆಳಗೆ ಹಾಕ್ರಿ. ಎಷ್ಟು ದಿನ ಹೊತ್ಕೊಂಡು ನಡೀತೀರಾ? ವಾರ, 2 ವಾರ? ಏನು ನೀವು ಅವನನ್ನು ನೀವು ಹೆಗಲ ಮೇಲೆ ಕೂರಿಸ್ಕೊಂಡ್ರೆ ನಿಮಗೆ ಬರಬೇಕಾದದ್ದು ಬರೋದಿಲ್ಲ. ಬಾಗಿಲೆಲ್ಲ ಮುಚ್ಚುತ್ತಾ ಇರುತ್ತೆ. ಕಾರಣ ಇವನಿದ್ದಾನಲ್ಲ ಅಲ್ವಾ? ಯೇಸು ಸ್ವಾಮಿಗೂ ಅಷ್ಟೇ. ಯೇಸು ಸ್ವಾಮಿ ತಪ್ಪು ಮಾಡಿ ಜನ ಹೇಳಿದ್ದಲ್ಲ. ಯೇಸು ಸ್ವಾಮಿ ದೇವ್ರ ಮಗ ಅನ್ನುವ ಒಂದೇ ಕಾರಣಕ್ಕೆ ಯಾರ ಮೇಲೆ ಸೈತಾನ್ ಇರ್ತಾನೋ ಅವ್ರ ವಿರುದ್ಧವಾಗಿ ಮಾತನಾಡು. ಅರ್ಥ ಮಾಡ್ಕೊಳ್ರಿ, ಗೊತ್ತಾಯ್ತಾ? ವಿರುದ್ಧ ಮಾತನಾಡುವವರು ಒಬ್ಬರೇ ಒಬ್ಬರು, ಗುಣಗುಟ್ಟುವವರು ಒಬ್ಬರೇ ಒಬ್ಬರು, ತಪ್ಪು ಹೊರಿಸುವವರು ಒಬ್ಬರೇ ಒಬ್ಬರು. ಯಾರು? ಸೈತಾನ. ಈಗ ನಿಮ್ಗೆ ಅರ್ಥ ಆಯ್ತಾ? ನಿಮ್ಮ ಮೇಲೆ ಗುಣಗುಡ್ತಾ ಇದ್ರೆ ಅಂದರೆ ಯಾರು ಗುಣಗುಟ್ಟೋದು? ಸೈತಾನ ಗುಣಗುಡ್ತಾ ಇದ್ದಾರೆ. ಆಮೇನ್. ವಾಕ್ಯ ಹೇಳುತ್ತೆ, ಹೀಗೆ ಮಾಡುವುದಾದ್ರೆ ನೀವು ಯಾವುದನ್ನು ಹೊಂದುತ್ತೀರಿ? ಪರಲೋಕ ಹೋಗಬೇಕಾದ್ರೆ ನೀವು ಇದನ್ನೆಲ್ಲ ಇಟ್ಕೊಳ್ಬೇಕು. ಕೆಟ್ಟ ಕೆಟ್ಟ ಮಾತುಗಳು ಯಾರ ಬಾಯಲ್ಲಿ ಬರೋದು? ಸೈತಾನ ಯಾರ ಹೆಗಲ ಮೇಲೆ ಕೂತಿದ್ದಾನೋ ಅವ್ರಿಗೆ ಒಂದು ಶಬ್ದ ಒಳ್ಳೆ ಮಾತಾಡೋಕ್ಕಾಗಲ್ಲ. ಕೆಟ್ಟ ಕೆಟ್ಟ ನಾನು ಹೇಳಿದ್ದಲ್ಲ, ದೇವ್ರು ಹೇಳಿದ್ದು. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದ 35ನೇ ವಾಕ್ಯ. ಮೈಗೆ ಮೈ ನೀವು ತೀರಿಸ್ಬೇಡ್ರಿ, ಸುಮ್ಮನೆ ಇದ್ದು ಬಿಡ್ರಿ. ನಿನ್ನೆ ಪಾಸ್ಟ್ರು ಅದೇ ಹೇಳಿದ್ದು, ಇವತ್ತು ನಾನು ಅದೇ ಹೇಳ್ತಾ ಇರೋದು. ಯಾರೇನಂದ್ರು ಮೂಕರ ಥರ ಇದ್ದು ಬಿಡ್ರಿ. ನಿಮ್ಮ ಕಣ್ಣೆದ್ರೆ ಅವರನ್ನು ನೀವು ಕಾಣ್ತೀರಿ, ನಿಮ್ಮ ಕಣ್ಣೆದರೆ ಅವರನ್ನು ನೀವು ಕಾಣ್ಲಿಕ್ಕಾಗಿ ಹೋಗ್ತೀರಿ. ಮಾತಾಡಬಾರ್ದು. ಸೋತ್ರ 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 ಅಂತ ಒಳಗಡೆ ನೋವಾಗುತ್ತೆ. 108 ಮಾತು ಬರುತ್ತೆ. ಹಿಂಗೆ ಹೇಳ್ತೀನಿ ಅಂತ ಬರುತ್ತೆ, ಹಿಂಗೆ ಬೈತೀನಿ ಅಂತ ಬರುತ್ತೆ, ಇಲ್ಲಿವರೆಗೆ ಬರುತ್ತೆ. ಕಂಟ್ರೋಲ್ ಮಾಡ್ಕೊಳ್ರಿ. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್. ಒಬ್ಬರು ಜೋರಾಗಿ ಬೈತಾ ಇದ್ದಾರೆ, ಇನ್ನು ಕೆಲವರು ಸಣ್ಣ ಸಣ್ಣ 30 ವರ್ಷ, 25 ವರ್ಷ, 35 ವರ್ಷ ದೊಡ್ಡವ್ರಿಗೆ ಮಾತಾಡೋದು ನೋಡಿದ್ರೆ ನೀವು? ಆ ಏಜಿಗೂ ಬೆಲೆ ಕೊಡಲ್ಲ ಕೆಲವರು. ಏಜಿಗೆ ನಮಗಿಂತ 4 ವರ್ಷ ಹಿರಿಯರವರು. ಮಾನಸಿಕವೇ ಆಗಲಿ ಒಬ್ಬ ವ್ಯಕ್ತಿ ನಮಗಿಂತ ಹಿರಿಯರು ಅವರಿಗೆ ನಾವು ಮಾತಾಡಬಾರ್ದು. ಎಷ್ಟೇ ತಪ್ಪಿರಲಿ ಮಾತಾಡಕ್ಕೆ ಹೋಗಬಾರ್ದು. ಪ್ರತೀಕಾರ ಮಾಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ಅವರು ಜಾರಿ ಬೀಳುವ ಸಮಯ ಬರುವುದು.
ಹಲ್ಲೆಲೂಯಾ. ನಿನಗೆ ಬೈತಾರೆ, ಇವತ್ತು ನಿನ್ನನ್ನು ಅಸಹ್ಯ ಮಾಡ್ತಾರೆ, ನಿನ್ನನ್ನು ಕೀಳಾಗಿ ಮಾತಾಡ್ತಾರೆ, ನಿನಗೆ ಜ್ಞಾನ ಇಲ್ದವ್ರ ಥರ ನಿನ್ನನ್ನು ನೋಡಿಕೊಂಡ್ರೆ ಬೇಸರ ಮಾಡಬೇಡ. ಸ್ತೋತ್ರ ಹೇಳು, ಸ್ತೋತ್ರ ಹೇಳು. ನಿನ್ನ ಹತ್ರ ಇವತ್ತು ಏನು ಇಲ್ಲದೆ ನಿನ್ನನ್ನು ನೋಡಿ ತಿರಸ್ಕಾರ ಮಾಡ್ಬೋದು. ಸ್ತೋತ್ರ ಹೇಳು. ಯಾರಿಗೆ ಗೊತ್ತು, ಒಂದು ಕಾಲ ಬರುತ್ತೆ, ದೇವ್ರಿಗೆ ಗೊತ್ತಿದೆ ಯಾರನ್ನ ಎಲ್ಲಿ ಇಡಬೇಕು, ಏನು ಮಾಡಬೇಕು ಅಂತ. ಆಮೆನ್, ಹಲ್ಲೆಲೂಯಾ. ನಾವು ಪರ್ಫೆಕ್ಟ್ ಅಂತಲ್ಲ, ಸಾಧ್ಯವಾದಷ್ಟು ಸರ್ವಶಕ್ತನಾದ ದೇವರಿಗೆ ನಾವು ಎದುರಿ ನಡಿಬೇಕು. ಆಮೇನ್. ಕಾರಣ ಮನುಷ್ಯ ಮೈ ತೀರಿಸಿದ್ರೆ ಒಂದು ಸಣ್ಣ ಪುಟ್ಟ, ಆದರೆ ದೇವ್ರ ಮೈ ತೀರಿಸಿದ್ರೆ ನಮಗೆ ಎದ್ಕೊಳ್ಳೋಕ್ಕಾಗಲ್ಲ. ದೇವ್ರು ಹೇಳ್ತಾನೆ, ಮೈಗೆ ಮೈ ತೀರಿಸುವ ಕೆಲಸ ಅದು ನಂದು. ಅವರು ಜಾರಿ ಬೀಳುವ ಸಮಯ ಬರೋದು, ಜಾರಿ ಬಿದ್ದಾಗ ಯಾರು ಬರಲ್ಲ, ದೇವರೇ ನಗ್ತಾರೆ. ಆವತ್ತು ಮಾಡಿದೆಯಲ್ಲ, ಆವತ್ತು ಉತ್ತರ ಕೊಟ್ಟಿಯಲ್ಲ, ಇವತ್ತು ನಿನ್ನ ಮಗ ಉತ್ತರ ಕೊಡ್ತಾನೆ ನೋಡು. ಅದಕ್ಕೆ ದೇವ್ರು ಹೇಳ್ತಾನೆ, ಅವರಿಗೆ ಆಪತ್ಕಾಲವು ಸಮೀಪಿಸಿತು, ಅವರಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬರುವುದು. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ನೀವು ಉಲ್ಟಾ ಪಲ್ಟಾ ಮಾತಾಡಕ್ಕೆ ಹೋಗ್ಬೇಡ್ರಿ, ನೀವು ಒಂದು ಕ್ಷಣ ಗುಣಗುಟ್ಟಬೇಡ್ರಿ. ಹೃದಯದ ಒಳಗಡೆ ಇರುವ ಆತ್ಮನಿಗೆ ಹೇಳಿರಿ, ಆತ್ಮನೇ ಸ್ತೋತ್ರ, ಆತ್ಮನೇ ಸ್ತೋತ್ರ. ಅವ್ರು ಬೈದಕ್ಕಾಗಿ ಸ್ತೋತ್ರ, ಅವ್ರನ್ನ ಆಶೀರ್ವಾದ ಮಾಡಿ ಅಂತ ಹೇಳ್ರಿ. ಆಮೆನ್, ಆಶೀರ್ವಾದ ಮಾಡಿ ಅಂತ ಹೇಳ್ರಿ. ಇದನ್ನು ಹೇಳ್ತಾ ಇರುವಾಗ ಅವರೇ ನಿನ್ನ ಹತ್ರಕ್ಕೆ ಬರ್ತಾರೆ, ಮೆಲ್ಲ ಬರ್ತಾರೆ. ಕಾರಣ ಅದನ್ನ ಮಾಡೋದು ಯಾರು? ಯಾರು ಮಾಡೋದು? ದೇವರು. ಆತನು ಪ್ರತಿ ನಿಮ್ಮ ಬಾಯಿ ಮಾತನ್ನು ಗಮನಿಸ್ತಾನೆ, ನೀವು ವಾಸ ಮಾಡೋದನ್ನು ಗಮನಿಸ್ತಾನೆ, ನಿಮ್ಮ ಹೃದಯದ ಒಳಗಡೆ ಯಾವ ದುಃಖ ಇದೆ ಗಮನಿಸ್ತಾನೆ. ಒಂದು ವೇಳೆ ನೀನು ಕರೆಕ್ಟಾಗಿದ್ದರೆ ದೇವರು ಅವರಿಗೂ ಬಿಡಲ್ಲ, ನಿನಗೂ ಬಿಡಲ್ಲ ಅಲ್ವಾ? ಅದು ಯಾರೇ ಹೇಳಲಿ, ನಮ್ಮ ವಿಷಯ ಮಾತಾಡಿದರೆ ಮೊಯ್ಗೆ ಮೊಯ್ ದೇವರಿಗೆ ಬಿಡ್ರಿ. ಆಮೇನ್. ನಾವು ತೀರಿಸೋದಲ್ಲ. ಒಂದು ವಾಕ್ಯ ಹೀಗೆ ಬರೆದಿದೆ, ಯಾಜಕ ಕಾಂಡ 19ನೇ ಅಧ್ಯಾಯದ 18ನೇ ವಾಕ್ಯ. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ. ಒಂದು ನಿಮಿಷ, ಸ್ವಜನರಂದ್ರೆ ಯಾರು ಹೇಳಿ? ಆಮೇನ್, ಆಮೇನ್. ಸ್ವಜನರಂದ್ರೆ ಯಾರು? ನಿಮ್ಮ ಮನೆಯವರು. ಆಮೇನ್. ಎರಡನೇದು ಚರ್ಚ್ ಅವರು. ಚರ್ಚ್ ಅವರು ನಿಮ್ಮ ಜನರು ಹೌದಲ್ಲ. ನೀವು ಒಂದೇ ತಂದೆಯ ರಕ್ತದಲ್ಲಿ ಪಾಲ್ಗಾರರಾಗ್ತಿರಲ್ಲವ, ತಿಂಗಳಿಗೊಮ್ಮೆ. ಒಂದೇ ಯೇಸು ಸ್ವಾಮಿಯ ಮಕ್ಕಳು ನಾವು. ಆಮೇನ್. ಒಬ್ಬರು ದೊಡ್ಡವರು, ಚಿಕ್ಕವರು, ಬುದ್ಧಿವಂತರು, ದಡ್ಡರು, ಮಾನಸಿಕ ಸರಿ ಇದ್ದವರು ಎಲ್ಲ ಸಭೆಯಲ್ಲಿ ಯೇಸು ಸ್ವಾಮಿಯ ಸನ್ನಿಧಾನದಲ್ಲಿದ್ದೀವಿ. ಶ್ರೀಮಂತರು, ಬಡವರು, ಕಾರಲ್ಲಿ ಬರುವವರು, ನಡ್ಕೊಂಡು ಬರುವವರು, ಸೈಕಲಲ್ಲಿ ಬರುವವರು. ಆಮೆನ್. ಆದರೆ ಸಭೆಯಲ್ಲಿ ನಾವೆಲ್ಲರೂ ಒಂದೇ ಕುಟುಂಬ. ನಗಾಡೋದು, ತಮಾಷೆ ಮಾಡೋದು ಸಭೆಯಲ್ಲಿ ಇಲ್ಲ. ಆಮೆನ್. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ. ನೆರೆಯವರು ಬಿಡ್ರಿ, ಅದು ಸೆಕೆಂಡ್ರಿ. ಫಸ್ಟ್ ನಿಮ್ಮವ್ರನ್ನ ಪ್ರೀತಿಸಿ, ಸ್ವಜನರನ್ನು. ಆಮೇನ್, ಹಲ್ಲೆಲೂಯಾ. ಸ್ವಜನರು ಯಾರು? ನಮ್ಮ ಪಕ್ಕ ಕುಳಿತವರು, ನಮ್ಮೊಟ್ಟಿಗೆ ಇರುವವರು, ಒಂದೇ ಮೇಜಲ್ಲಿ ನಾವು ಪಾಲುಗಾರರಾಗುವವರು. ಆಮೇಲೆ ಒಂದೇ ದೇವರನ್ನು ಸ್ತುತಿಸುವವರು ನಾವು ಸ್ವಜನರು. ಹೇಳ್ತಾರಲ್ಲ, ಯೇಸು ನಂಬಿದವರಿಗೆಲ್ಲ ಪರಲೋಕ. ನೋ, ಸ್ವಾಮಿ ಸ್ವಾಮಿ ಅಂದವರೆಲ್ಲ ಪರಲೋಕಕ್ಕೆ ಬರಲಾರರು. ಆಮೇನ್. ನಾನು ಒಳ್ಳೆ ವರ್ಷಿಪ್ ಮಾಡ್ತಾಯಿದ್ದೆ. ನೀನು ಯಾರೋ ನಂಗೆ ಗೊತ್ತಿಲ್ಲ. ಯಾರು ಹೇಳೋದು? ಬೇಕಾ ಇದು? ಆ ನರಕ ಯಾತನೆ, ಉರಿಯುವ ಗಂಧಕದ ಬೆಂಕಿ ಬೇಕಾ? 12 ಗಂಟೆ ಬಿಸಿಲಿಗೆ ಹೋದರೆ ಜೀವ ಸಿಗ್ತಾ ಪಿರ್ಜೆಗೆ? 12 ಗಂಟೆ ಬಿಸಿಲಲ್ಲಿ, ಅಲ್ಲಿ ಬಿಸಿಲು ಹೆಂಗಿರುತ್ತೆ ಅಂತ ಪ್ರಕಟಣೆ ನೋಡ್ರಿ, ಬಿಸಿ ಹೆಂಗಿರುತ್ತೆ ಅಂತ ಪ್ರಕಟಣೆ ತೆಗೆದು ನೋಡ್ರಿ. ಆಮೇನ್. ಅರ್ಥ ಮಾಡ್ಕೊಳ್ಳಿ, ಯಾರು ಬರಲ್ಲ. ಆ ನರಕದ ಬೆಂಕಿಯನ್ನು ಆಲೋಚಿಸಿ ಆದರೂ ನಮ್ಮ ಸ್ವಭಾವ ಬದಲಾಗಬೇಕು. ಆ ನರಕದ ಉರಿಯುವ ಬೆಂಕಿ ಗಂಧಕವನ್ನು ಎಣಿಸಿ ಆದರೂ ನಮ್ಮ ಸ್ವಭಾವ ಬದಲಾಗಬೇಕು. ಕಡಿಯುವ ಹುಳು ಪ್ರಕಟಣೆಯಲ್ಲಿದೆ. ಒಂದು ಕೂಡ ಅದರಲ್ಲಿ ಆಗದೆ ಹೋಗೋದಿಲ್ಲ. ಒಂದು ಪುಲಿ ಸ್ಟಾಪ್ ಕೂಡ ಅದರಲ್ಲಿ ಆಗುತ್ತೆ ಅಂತ ದೇವರ ವಾಕ್ಯ ಬರೆದು, ಒಂದು ಗಡಸಾದರೂ ತಪ್ಪಿ ಹೋಗೋದಿಲ್ಲ.